ನಮ್ಮ ಶತ್ರು ರಾಷ್ಟ್ರಗಳಿಗೆ ಯಾರು ಸಹಾಯವನ್ನ ಮಾಡಿದಾರೋ ಅಂತ ದೇಶಗಳಿಗೆ ಯಾವ ರೀತಿ ಪಾಠ ಕಲಿಸಬೇಕು ಅನ್ನುವುದನ್ನ ಈಗ ದೇಶದ ಜನನೇ ನಿರ್ಣಯ ಮಾಡ್ತಾ ಇದ್ದಾರೆ. ಮಿತ್ರದ್ರೋಹಿ ಟರ್ಕಿಗೆ ನಿರ್ಬಂಧದ ಹೊಡೆತ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಟರ್ಕಿಯ ಸೆಲೆಬಿ ಏವಿಯೇಷನ್ ಕಂಪನಿಗೆ ಬೈಕಾಟ್ ಬಿಸಿಯನ್ನ ಈಗ ತಟ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನ ಸೆಲೆಬಿ ಸೇವೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಒಟ್ಟು ಭಾರತದ 9 ಏರ್ಪೋರ್ಟ್ಗಳಲ್ಲಿ ಇವರು ಕೇಂದ್ರ ಸರ್ಕಾರ ಆದೇಶ ಬೆನ್ನಲ್ಲೇ ಈಗ KIAL ನಿರ್ಬಂಧವನ್ನ ಹಾಕಿದೆ. 15 ಅಂತಾರಾಷ್ಟ್ರೀಯ ವಿಮಾನ ಕಾರ್ಗೋ ವಿಮಾನವನ್ನ ನಿರ್ವಹಿಸ್ತಾ ಇದ್ದಿದ್ದು ಸೆಲೆಬಿ. ಅವುಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಈಗ ಬ್ರೇಕ್ ಬಿದ್ದಿದೆ. ಉಪಕಾರ ಮಾಡಿದ ದೇಶಕ್ಕೆ ಅಪಕಾರ ಮಾಡಿದ್ದು ಟರ್ಕಿ. ಕಾರಣ ಅವರಲ್ಲಿ ಸಮಸ್ಯೆ ಆಯಿತು ಅಂತಂದಾಗ, ಬಹಳ ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗಿದೆ ಅಂತಂದಾಗ, ಪ್ರಾಕೃತಿಕ ವಿಕೋಪ ಅವರಲ್ಲಿ ಆಗಿದೆ ಅಂದಾಗ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇದಾಗಿ ಅವರ ಸಹಾಯಕ್ಕೆ ಹೋಗಿದ್ದೆ ಭಾರತ ಹೋಗಿ ನಿಂತ್ಕೊಳ್ಳುತ್ತೆ. ಬಟ್ ಏನು ಅಂತಂದರೆ ಅಲ್ಲಿರುವಂಥ ಅಧ್ಯಕ್ಷನಿಗೆ ಇಸ್ಲಾಮಿಕ್ ಆಗಿರುವಂಥ ಕಂಟ್ರಿಗಳನ್ನು ಮಾಡಬೇಕು ಅನ್ನೋದು ಆಸೆ ಅವನಿಗೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಈಗ ಈ ಮಿತ್ರ ದ್ರೋಹಿ ರಾಷ್ಟ್ರ ಇದೆಯಲ್ಲ, ಇದರ ವಿಚಾರದಲ್ಲಿ ಈಗ ಭಾರತದ ನಿಲುವು ಸ್ಪಷ್ಟವಾಗ್ತಾ ಇದೆ. ನೀವು ನಮ್ಮ ಶತ್ರುಗಳಿಗೆ ಸಹಾಯ ಮಾಡಿದರೆ ನಮಗೆ ನಿಮ್ಮ ಮಿತ್ರತ್ವ ಬೇಡ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಜನನೂ ಕೊಡ್ತಾ ಇದ್ದಾರೆ, ಸರ್ಕಾರವೂ ಈ ಮೆಸೇಜನ್ನು ಕೊಡ್ತಾ ಇದೆಯಂತ. ಹೌದು, ಯಾಕಂದ್ರೆ ಸೆಲೆಬಿ ಏವಿಯೇಷನ್ ಅನ್ನ ಒಟ್ಟು ದೇಶದಲ್ಲಿ 9 ಕಡೆ ಏರ್ಪೋರ್ಟ್ಗಳಲ್ಲಿ ಅವರ ಸೇವೆ ಇತ್ತು. ಸೊ ಈಗ ಆ ಏವಿಯೇಷನ್ ಅನ್ನ ಕಂಪ್ಲೀಟ್ ಆಗಿ ಪರವಾನಗಿಯನ್ನ ರದ್ದು ಮಾಡುವಂತಹ ಆದೇಶವನ್ನ ನಿನ್ನೆ ಹೊರಡಿಸಿದ್ದಾರೆ. ಸೊ ಬೆಂಗಳೂರಲ್ಲೂ ಕೂಡ ಸೆಲೆಬಿ ಏವಿಯೇಷನ್ ನ ಕೆಲಸವನ್ನ ಮಾಡ್ತಾ ಇತ್ತು, ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ. ಈಗ ಅದನ್ನು ಕೂಡ ರದ್ದು ಮಾಡಿದ್ದಾರೆ. ದೊಡ್ಡ ಮಟ್ಟದ ಹೊಡೆತವನ್ನಂತೂ ಭಾರತ ಟರ್ಕಿಗೆ ಕೊಡ್ತಾ ಇದೆ. ಟರ್ಕಿ ಮಾಡಿರುವಂತಹ ದ್ರೋಹಕ್ಕೆ ಭಾರತ ಮಾಡುವಂತಹ ಪಾಠ ಏನಿದೆ ಅದು ಪಾಠವನ್ನ ಕಲಿಬೇಕು. ಯಾಕಂದ್ರೆ ಆಪರೇಷನ್ ದೋಸ್ತಾ ಮೂಲಕ ನಾವು ಸಹಾಯವನ್ನ ಮಾಡಿದ್ವಿ, ಟರ್ಕಿಯ ಬೆನ್ನಿಗೆ ನಿಂತಿದ್ವಿ. ಆದರೆ ಟರ್ಕಿ ಮಾಡಿರುವಂಥದ್ದು ಪಾಕ್ನ ಪರವಾಗಿ ನಿಂತು, ಅದರಲ್ಲೂ ಕೂಡ ಭಯೋತ್ಪಾದನೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಎಳೆಯಾಗಿ ಭಾರತ ಬಿಚ್ಚಿಟ್ಟ ಮೇಲೂ ಕೂಡ ಟರ್ಕಿ ಅವರ ಪರವಾಗಿ ನಿಲ್ತು. ಸೊ ಇದಕ್ಕೆ ಈಗ ಭಾರತ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಒಂದ್ ಕಡೆಯಿಂದ ವ್ಯಾಪಾರವನ್ನ ಬಂದ್ ಮಾಡ್ತಾ ಇದೆ, ಇನ್ನೊಂದು ಕಡೆಯಿಂದ ಏವಿಯೇಷನ್ ಸಿಸ್ಟಮ್ ಅನ್ನ, ಏವಿಯೇಷನ್ ಅನ್ನೇ ಕ್ಯಾನ್ಸಲ್ ಮಾಡುವಂತಹ ಲೆವೆಲ್ಗೆ ಬಂದಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸುಮಾರು 500 ಜನ ಏಜೆನ್ಸಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಆ ಸಿಬ್ಬಂದಿಯನ್ನ ಬೇರೆ ಬೇರೆ ಸರ್ವಿಸಸ್ಗಳಿಗೆ ಅವ್ರನ್ನ ಮ್ಯಾನೇಜ್ ಮಾಡ್ಕೊಳ್ಳಲಾಗ್ತಾ ಇದೆ, ಬೇರೆ ಶಿಫ್ಟ್ ಮಾಡಲಾಗುತ್ತೆ. ಸೊ ಸೆಲೆಬಿ ಏವಿಯೇಷನ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ನಿನ್ನೆ ತಡರಾತ್ರಿಯಿಂದ ಕ್ಯಾನ್ಸಲ್ ಮಾಡಿದೀವಿ ಅನ್ನುವಂತಹ ಪ್ರಕಟಣೆಯನ್ನ ಈಗ ಹೊರಡಿಸ್ತಾ ಇದ್ದಾರೆ. ಸೊ ಇದಕ್ಕಾಗಿ ಸೆಲೆಬಿ ಏವಿಯೇಷನ್ ಕೂಡ ತುಂಬಾ ಕಣ್ಣೀರಿನ ಧಾರೆಯನ್ನ ಹರಿಸಿ ಒಂದು ಸಂದೇಶವನ್ನ ಕೂಡ ಕೊಟ್ಟಿತ್ತು. ನಮಗೆ ಈ ಪಾಲಿಟಿಕ್ಸ್ ಬಗ್ಗೆ ಅರಿವಿರಲಿಲ್ಲ, ಅಥವಾ ಇದ್ರ ಬಗ್ಗೆ ನಾವು ಯಾವುದೇ ರೀತಿ ನಾವು ಕಾರಣರಲ್ಲ ಅನ್ನುವಂಥದ್ದು. ಜೊತೆಗೆ ನಾವು ಭಾರತದ ಸಂಸ್ಥೆಯಾಗೇ ಗುರುತಿಸ್ಕೊಂಡಿದ್ವಿ, ಟರ್ಕಿಶ್ ಏರ್ಲೈನ್ ಅನ್ನೋದಕ್ಕಿಂತ ಭಾರತೀಯ ಸಂಸ್ಥೆಯಾಗಿದ್ವಿ, ಇದ್ಯಾವುದು ಈ ರಾಜಕೀಯದ ಜಂಜಾಟ ನಮಗಿರ್ಲಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿತ್ತು. ಆದರೆ ಟರ್ಕಿಗೆ ಬುದ್ಧಿ ಕಲಿಸುವಂತಹ ನಿಟ್ಟಿನಲ್ಲಿ ಭಾರತ ಒಂದು ದಿಟ್ಟ ಉತ್ತರವನ್ನ ಕೊಟ್ಟಿದೆ. ಏವಿಯೇಷನ್ ಅನ್ನೇ ಪರವಾನಗಿಯನ್ನೇ ರದ್ದು ಮಾಡಿ, ಇನ್ನೊಂದು ಕಡೆಗೆ ಟ್ರೇಡರ್ಸ್ ಕೂಡ ಅದೇ ರೀತಿಯ ಹೊಡೆತವನ್ನ ಕೊಡ್ತಾ ಇದ್ದಾರೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.